ಏನಾಗಿದೆ ಶೈಲಾದಿತ್ಯ ಬೋಸ್ ಅಂತ ಹೇಳಿ ವಿಂಗ್ ಕಮಾಂಡರ್ ಮತ್ತು ಅವರ ಶ್ರೀಮತಿಯವರು ಮಧುಮಿತಾ ದಾಸ್ ಅಂತ ಅವರು ಕೂಡ ವಿಂಗ್ ಕಮಾಂಡರ್ ಇದ್ದಾರೆ. ಸೊ ಅವರಿಬ್ಬರು ಏರ್ಪೋರ್ಟ್ಗೆ ಹೋಗೋದಕ್ಕೆ ಅವರು DRDO ಕ್ವಾರ್ಟರ್ಸಲ್ಲಿ ನಮ್ಮ ಓಲ್ಡ್ ಮಡ್ರಾಸ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಗೋಪಾಲನ್ ಮಾಲ್ ಆದ ನಂತರ ಬಿಫೋರ್ ಟಿನ್ ಫ್ಯಾಕ್ಟ್ರಿ ಒಂದು ಸಂಧಿಯಲ್ಲಿ ಪಾಸ್ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಜಾಮ್ ಆಗಿರುತ್ತೆ ಎಲ್ಲ ಕಾರುಗಳಲ್ಲಿ. ಎದುರುಗಡೆಯಿಂದ ಹುಡುಗ ಬಂದು ಸ್ವಲ್ಪ ಸ್ಪೀಡಾಗಿ ಬರ್ತಾರೆ. ಅದಕ್ಕೆ ಲೇಡಿ ಆಫೀಸರ್ ಏನು ಮಾಡ್ತಾರೆ, ಓವರ್ ಸ್ಪೀಡ್ ಮಾಡ್ತಾ ಇದ್ರಿ ಅಂತ ಮಾಡಿದಾಗ ಹುಡುಗ ಅದನ್ನು ಅಫೆನ್ಸಿವ್ ತೊಗೊಂಡು ಕ್ವಶನ್ ಮಾಡ್ತಾರೆ. ಮತ್ತು ಈ ಕಡೆ ಬಂದು ಅವರ ಏನು ಮೇಲ್ ಆಫೀಸರ್ ಇದ್ದರು, ಅವರ ಮನೆಯವರಿದ್ದರು, ಅವ್ರ ಮನೆಯವ್ರ ಹತ್ರ ಆರ್ಗ್ಯುಮೆಂಟ್ ಆದಾಗ ಅವ್ನು ಕಾರಿಂದ ಇಳಿದು ಆ ಇಬ್ಬರು ಮಾತಿಗೆ ಬೆಳೆಸ್ಕೊಂಡು ಹೊಡೆದಾಡ್ತಾರೆ. ಸೊ ಆಗ ಇವನ ಕೈಯಲ್ಲಿದ್ದಂಥ ಕೀ ಏನಿರುತ್ತೆ, ಕೀ ತೊಗೊಂಡು ಹಣೆ ಮತ್ತು ತಲೆಗೆ ಹೊಡಿತಾನೆ. ಹೊಡೆದಾಗ ಅದು ಇಂಜುರಿಯಾಗಿ ಬ್ಲೀಡಿಂಗ್ ಇಂಜುರೀಸ್ ಆಗುತ್ತೆ. ಅದಾದ ನಂತರ ಸುಮ್ಮನೆ ಒಂದು 5-10-15 ನಿಮಿಷದ ಕಾಲ ರೋಡಲ್ಲಿ ಅವರು ಹೀಗೆ ಜಗಳ ಮಾಡ್ತಿರ್ತಾರೆ. ಭಾಳಷ್ಟು ಜನ ಲೋಕಲ್ ಲೈಟ್ಸ್ ಬಂದು ಅವರನ್ನು ಸಪ್ರೇಟ್ ಮಾಡಿ ಬಿಡಿಸಿ ಅವರಿಗೆ ಸ್ಪೆಸಿಫೈ ಮಾಡ್ತಾರೆ ಸಾಕು ಬಿಡಿ ಅಂತ. ಆದರೂ ಪದೇ ಅದನ್ನು ಕಂಟಿನ್ಯೂ ಮಾಡಿ ಲಾಸ್ಟ್ಗೆ ಅವರು ಹೋಗ್ತಾರೆ. ಇವರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬಂದಾಗ ನಮ್ಮ SHO ಅಡ್ವೈಸ್ ಮಾಡ್ತಾರೆ, ಬ್ಲೀಡಿಂಗ್ ಆಗ್ತದೆ, ಫಸ್ಟ್ ಏಡ್ ಮಾಡಿಸಿ ಅಂತ. ಫಸ್ಟ್ ಏಡ್ ಮಾಡಿಸ್ಕೊಂಡು ಅವರು ವಾಪಸ್ಸು ಏರ್ಪೋರ್ಟ್ಗೆ ಹೋಗಿರ್ತಾರೆ. ನಮ್ಮ ಗಮನಕ್ಕೆ ಬಂದಾಗ ಲೇಡಿ ಆಫೀಸರ್ನ ಪತ್ತೆ ಹಚ್ಚಿ ಸೊ ಅವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ಒಂದು ಹಾರ್ಟ್ ಕೇಸಿಗೆ FIR ಮಾಡಿದ್ದೀವಿ. ಅದಾದ್ಮೇಲೆ ತನಿಖೆ ನಾವು ಮುಂದುವರಿಸಿದಾಗ ಆ ಹುಡುಗ ಯಾರು ಅಂತ ಬೈಕ್ನ ಪತ್ತೆ ಹಚ್ಚಿದಾಗ ಆ ಬೈಕು ಇಲ್ಲೇ ಒಂದು ಲೋಕಲ್ ಏರಿಯಾಗಿರುತ್ತೆ. ಆ ಫ್ರೆಂಡ್ ತೊಗೊಂಡೋಗಿರ್ತಾನೆ. ಯಾರು ತೊಗೊಂಡೋಗಿದ್ರು ಅಂತ ಹೇಳಿದ್ರೆ ಈ ವಿಕಾಸ್ ಕುಮಾರ್ ಅಂತ ಹೇಳಿ, ಅವನು ಈ ಬಾಬುಸಾಪಾಳ್ಯ ಹೆಣ್ಣೂರಿನಲ್ಲಿ ವಾಸ ಮಾಡ್ತಿರ್ತಾನೆ. ಅವನನ್ನು ನಮ್ಮವರು ಹೋಗಿ ಕರ್ಕೊಂಡು ಬಂದು ಕ್ವಶನ್ ಮಾಡ್ತೀವಿ. ಅವನು ಏನಾಯಿತು ಅಂತ ಅವನು ನರೇಷನ್ ಮಾಡ್ತಾನೆ. ಸೈಮಲ್ಟೇನಿಯಸ್ಸಾಗಿ ಆ ಏರಿಯಾದಲ್ಲಿ ಏನೇನು ನಮ್ಮಲ್ಲಿ CCTV ಫುಟೇಜ್ ಇತ್ತು, ಏನೇನು ಬೇರೆ ಪಬ್ಲಿಕ್ ಯಾರ್ಯಾರು ನೋಡಿದ್ರು ಅವರೊಂದಷ್ಟು ಜನ ಕರೆಸಿದ್ದೀವಿ. ಮತ್ತು ಅವರು ಏನು ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರು ಅವರಿಂದ ಒಂದಷ್ಟು ತೊಗೊಂಡಾದ್ಮೇಲೆ ಪ್ರಾಥಮಿಕ ತನಿಖೆಯಲ್ಲಿ ಒಂದು ಕಂಡು ಬಂದಿದೆ ಅಂದರೆ ಇಟ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ಪ್ರಿವಿಲೇಜ್. ಪೊಲೀಸ್ ಸ್ಟೇಷನಲ್ಲಿ ಕೂಡ CCTV ಇದೆ. ಪೊಲೀಸ್ ಸ್ಟೇಷನಲ್ಲಿರುವಂಥ CCTVನ ಅದು ರೆಕಾರ್ಡ್ ಇದೆ. ಆ ರೆಕಾರ್ಡ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಬಂದಿದ ತಕ್ಷಣ ಬೆಳಗ್ಗೆ ತೊಗೊಂಡಿದ್ದೀವಿ. ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಸೊ SHO ನೈಟ್ SHO ಅವ್ರು ಏನು ಹೇಳಿದರೆ ಫಸ್ಟ್ ಏಡ್ ಮಾಡಿಸ್ಕೊಂಡು ಈಗ ಬ್ಲೀಡಿಂಗ್ ಆಗ್ತಾಯಿದೆ, ಹೆಡ್ ಇಂಜುರಿ ಆಗಿದೆ ಅಂದರೆ ಇಲ್ಲೇ ಕೂತ್ಕೊಳ್ಳಿ, ಕಂಪ್ಲೇಂಟ್ ಕೊಡಿ, FIR ಮಾಡ್ತೀವಿ ಅಂತ ಹೇಳೋದು ಧರ್ಮ ಅಲ್ಲ. ಅವ್ರಿಗೆ ಫಸ್ಟ್ ನಾವು ಮಾನವೀಯ ದೃಷ್ಟಿಯಿಂದ ಈ ಫಸ್ಟ್ ಏಡ್ ಮಾಡಿ ಬ್ಯಾಂಡೇಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಅದನ್ನು ಹೇಳಿದ್ದಾರೆ. ಅವ್ರು ಮಾಡ್ಕೊಂಡು ವಾಪಸ್ ಬರಬೇಕಿತ್ತು. ಬಟ್ ಅವ್ರ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೆ ಇಮಿಡಿಯೇಟ್ ಈ ಥರ ಬಂದಿದ್ರು ಅಂತ. ಅಷ್ಟೊತ್ತಿಗೆ ನಾವೆಲ್ಲ ಆ್ಯಕ್ಟಿವ್ ಆಗಿ ಯಾರು ಬಂದಿರ್ಬೋದು ಯಾರು ಅಂತ ಅಷ್ಟೊತ್ತಿಗೆ ಇವ್ರದ್ದು ಅಕೌಂಟ್ ಯಾವ್ದು ಟ್ವೀಟ್ ಇದಾಗಿತ್ತು, ಲೈವ್ ಬಂದಿತ್ತು. ಆ ಅಕೌಂಟ್ ಡೀಟೇಲ್ಸ್ ತೊಗೊಂಡು ಯಾರು ಇವರು ಅಂತ ಪತ್ತೆ ಹಚ್ಚಿದಾಗ ನಮಗೆ ಆ ಲೇಡಿ ಆಫೀಸರ್ ಯಾರು ಏನು ಗೊತ್ತಾಯಿತು. ಸೊ 10 o'clock ಒಳಗಡೆ 10:30 ನಾವೆಲ್ಲ ಅವರನ್ನು ಕರೆಸಿ ಮಾತಾಡಿ ಒಂದು FIRಗೆ ಕಂಪ್ಲೇಂಟ್ಗೆ ರೆಡಿ ಮಾಡಿದ್ವಿ. ಏನೀಗ ಪ್ರಾಥಮಿಕ ತನಿಖೆಯಲ್ಲಿ ಬೆಳಗ್ಗೆಯಿಂದ ಕಲೆಕ್ಟ್ ಮಾಡಿದ್ದೀವಿ. ಆ ಮಾಹಿತಿನ ಅವ್ರ ಜೊತೆ ಹಂಚ್ಕೊಂಡಿದ್ದೀವಿ. ಘಟನೆಯ ವಾಸ್ತವಾಂಶಗಳು ಅವ್ರಿಗೂ ಗೊತ್ತಾಗಿದೆ, ಅವ್ರಿಗೂ ತೋರಿಸಿದ್ದೀವಿ. ಸೊ ಅವರು ಕನ್ವಿನ್ಸ್ ಆಗಿದ್ದಾರೆ. ಮುಂದೆ ಈಗ ಡ್ಯಾಶ್ ಬೋರ್ಡಲ್ಲಿ ಏನು ರೆಕಾರ್ಡ್ ಆಗಿದೆ, ಯಾರ್ದು ತಪ್ಪಿದೆ, ಏನಾಯಿತು ಅಂತ ಅದನ್ನು ಸ್ವಲ್ಪ ಕ್ಲಾರಿಟಿ ಬರಬೇಕು. ಅದು ಬಂದರೆ ತನಿಖೆ